ಮೊದ್ಲು ಇವತ್ತು ನಿಂಗೆ ತುಂಬಾ ಕೆಲಸ ಇದೆ ಕಣೋ. ಮೊದ್ಲು ಮನೆ ಕ್ಲೀನ್ ಮಾಡು, ಆಮೇಲೆ ಬಟ್ಟೆ ಒಗೆದ್ರೆ ಆಯ್ತು ಕಣೋ. ಪ್ರತಿದಿನನು ನಾನೇ ಮನೆ ಕೆಲಸ ಮಾಡೋದು. ನೀನ್ ಯಾವಾಗ ಮಾಡೋದು? ನಾನ್ ನಾಳೆ ಮಾಡ್ತೀನಿ ಕಣೋ ಪದ್ಲು. ನಾಳೆ ಯಾವಾಗ ಬರುತ್ತೆ? ನಾಳೆ ನಂಬೇಡ. ನಾಳೆ ಬರೋದಿಲ್ಲ ಅಂತಂದ್ರೆ ಅದ್ರಲ್ಲಿ ನಂದೇನ್ ತಪ್ಪೇಳು? ಇವತ್ ನೀನು ಕೆಲಸ ಮಾಡ್ತೀಯೋ ಇಲ್ಲೋ ಹೇಳೋ. ಅಯ್ಯೋ ಮಾಡ್ತೀನಿ ಬಿಡಪ್ಪ. ಏನೋ ಗುಂಡ್ಗಿದ್ಯಾ ಅಂತ ತೆಳಗಿರೋ ನನ್ನನ್ನು ಎದುರಿಸ್ತೀಯನ ನೀನು? ಹೇಳೋ, ಇವತ್ತು ಇಷ್ಟೇ ಬಟ್ಟೆ ಇರೋದು ಇವತ್ತು. ಅಯ್ಯ. ಮೋಟು, ನನ್ನ ಗೆಳೆಯ, ನನ್ನ ಜೀವದ ಗೆಳೆಯ, ಏನ್ ಮಾಡ್ತಿದ್ಯಪ್ಪ? ದೊಡ್ಡಣ್ಣ ಶೇವಿಂಗ್ ಮಾಡಿಸ್ಕೊಳ್ಳ ಅಂತ ಹೋಗ್ತಾ ಇದೆ ಅಣ್ಣ. ದಿನ ಶೇವಿಂಗ್ ಮಾಡ್ಕೊಳ್ಳೋದು ಸ್ವಲ್ಪ ತಲೆನೋವಿನ ಕೆಲಸ ಅಲ್ವಣ್ಣ. ಎಷ್ಟೋ ಸರಿ ಬ್ಲೇಡು ನನ್ನ ಕೆನ್ನೆನೆಲ್ಲ ಕುಯ್ದಾಕ್ ಬಿಟ್ಟಿದೆ ಕಣ. ಅದಕ್ಕೆ ಯಾಕಪ್ಪ ಯೋಚನೆ ಮಾಡ್ತೀಯಾ? ನೋಡು, ಇದು ಶೇವಿಂಗ್ ಕ್ರೀಮು. ಇದನ್ನ ಮಕ್ಕಕ್ಕೆ ಹಾಕೊಂಡು 10 ನಿಮಿಷ ಆದ್ಮೇಲೆ ತೊಳಕೋ ಸಾಕು, ಕೂದಲೆಲ್ಲ ಉದುರೋಗಿರುತ್ತೆ. ಬ್ಲೇಡಿನ ಅವಶ್ಯಕತೆನೇ ಇಲ್ಲಪ್ಪ. ಹಂಗಂತೇಳ? ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮಟ್ಟು ಹೇಗ್ ಮಾಡ್ಕೊಂಡ್ ಹೇಳ ಈ ಶೇವಿಂಗ್ ಕ್ರೀಮ್ ಹೆಂಗಿದೆ ಅಂತ. ಯಾಕೆಂದ್ರೆ ನಾವ್ ಇದ್ರ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ, ಅದಕ್ಕೆ. ಹತ್ತು ನಿಮಿಷದಲ್ಲಿ ಬಟ್ಟೆ ಹೋಗಿ ಅಂತ ಹೇಳವನೆ. ಹೋಗಿರಿಲ್ಲ ಅಂದ್ರೆ ಅದ್ ಏನ್ ಎಡವಟ್ ಮಾಡ್ತಾರ ಗೊತ್ತಿಲ್ಲ. ಏನ್ ಮಾಡ್ತೀಯ? ನೀನೇನ್ ಹೇಳ್ಬೇಕು ಅಂತಿದ್ಯಾ? ಇವತ್ತೇನಾದ್ರು ಮಾಡಿ ಆ ಮೋಟು ಹತ್ರ ನಾನು ಸ್ಪೀಡ್ ತೀರಿಸ್ಕೋಬೇಕು. ಯಾವಾಗ್ಲೂ ದಪ್ಪ ಇದ್ದೀನಿ ಅಂತ ಪತ್ಲುಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾನೆ. ಪತ್ಲು, ಯೋಚನೆ ಮಾಡು. ಆ ಮೋಟು ಶೇವಿಂಗ್ ಕ್ರೀಮ್ ಹಾಕ್ತಾನಲ್ಲ, 10 ನಿಮಿಷ ಆದ್ಮೇಲೆ ತೊಳೆಯಕ್ ಹೋಗ್ತಾನೆ. ನೀನ್ ಅದನ್ನ ತೊಳೆಯಕ್ ಬಿಡ್ಬೇಡ. ಹಂಗೆ ಆಟ ಆಡ್ಸು, ಅದು ಹಂಗೆ ಕಚ್ಕೊಂಡ್ಬಿಡುತ್ತೆ. ಆಗ ಏನೋ ಒಂದ್ ಎಡವಟ್ಟಾಗುತ್ತೆ. ಅದೇನಾರು ಆಗಲಿ, ನೀನ್ ಅವನ ಹತ್ರ ಸೇಡ್ ತೀರಿಸ್ಕೋ. ಅಯ್ಯೋ ಬೇಡ ಪಟ್ಲು, ನೀನ್ ಆತರ ಮಾಡ್ಬೇಡ. ನಾನ್ ಆ ಕೆಲಸ ಮಾಡೇ ಮಾಡ್ತೀನಿ. ಅವನಿಗೆ ಬುದ್ಧಿ ಕಲಿಸ್ತೀನಿ. ಶಕ್ತಿ ದೊಡ್ಡದು, ಯುಕ್ತಿ ದೊಡ್ಡದು ಅಂತ. ಕೊಡಪ್ಪ, ನಾನೇ ಹಾಕ್ತೀನಿ, ನೀನ್ ಆರಾಮಾಗಿ ಕೂತ್ಕೋ. ಅಯ್ಯೋ, ನನ್ ತಲೆ ಮೇಲೆಲ್ಲ ಯಾಕೆ ಹಾಕದಿಯೋ? ಅಯ್ಯೋ, ನೀನು ಕಟಿಂಗ್ ಮಾಡಿಸ್ಬಾರ್ದಪ್ಪ. ಇದನ್ನ ಹಾಕ್ರೆ ಚಿಕ್ಕ ಚಿಕ್ಕ ಕೂದಲುಗಳೆಲ್ಲ ಉದ್ರೋಗ್ಬಿಡುತ್ತೆ. 10 ಸೆಕೆಂಡ್ ಆಯ್ತು. ಅಯ್ಯೋ, ನೀರ್ ಬರ್ತಿಲ್ಲ, ಇರಪ್ಪ. ನಲ್ಲಿ ನೋಡು, ಬರೀ ಗಾಳಿನೇ ಬರ್ತಾ ಇರೋದು. ಮಡಕೆನಲ್ಲೂ ನೀರಿಲ್ವಲ್ಲ. ಏನ್ ಮಾಡೋದು ಮೊಟು? 10 ನಿಮಿಷ ಬದಲು 30 ನಿಮಿಷ ಆಗ್ಬಿಡ್ತಿಲ್ಲಪ್ಪ. ಮೊಟು, ಆ ಶೇವಿಂಗ್ ಫಾರ್ಮ್ ನ ಕರ್ಚಿಪಲ್ಲಿ ಒರೆಸ್ಕೊಂಬಿಡು. ಇದು ಕೊಲ್ಲಿನ ತರ ಗಟ್ಟಿಯಾಗೋಗ್ಬಿಟ್ಟದೆ ಕಣೋ, ನನಗೆ ಮಾತಾಡಕ್ಕೆ ಆಗ್ತಿಲ್ಲ. ಅಯ್ಯೋ, ಏನಾಯ್ತು ನಿನಗೆ? ಬಾಯ್ ಬಿಟ್ಟು ಮಾತಾಡಕ್ಕೆ ಆಗ್ತಿಲ್ವಲ್ಲ ನಿನಗೆ? ತಡೆಯಪ್ಪ, ನಾನು ಇದನ್ನ ಕಿತ್ಬಿಸಾಕ್ತೀನಿ. ಅದಕ್ಕೆ ಕಣ ಹೇಳೋದು, ಅತ್ತೆಗೊಂದು ಕಾಲ ಕತ್ತೆಗೊಂದು ಕಾಲ ಅಂತ. ನೋಡು, ಈಗ ನಿನ್ ಮನೆ ಕೆಲಸ ಎಲ್ಲ ಮಾಡು. ನಾನೋಗಿ ಡಾಕ್ಟರ್ ಮುನ್ಸ್ವಾಮಿನ್ ಕರ್ಕೊಂಬರ್ತೀನಿ. ನೀನೇನಾದ್ರು ಮಾಡ್ಲಿಲ್ಲ ಅನ್ಕೋ, ಪುರ್ಪುರಿ ನಗರದ ಎಲ್ಲಾ ಜನನು ಕರ್ಕೊಂಬಂದು ನಿನ್ನ ಶೋ ಪೀಸ್ ಮಾಡ್ಬಿಡ್ತೀನಿ. ಹೆಂಗಿದೆ ನಾನು ಹೇಳಿಯ? ನಾನು ಡಾಕ್ಟರ್ ಹತ್ರ ಹೋಗಿ ಬರ್ತೀನಿ. ಮನೆಗೆ ಬಂದು ಎಲ್ಲ ಕೆಲಸ ಮಾಡ್ತೀಯ ಇಲ್ವಾ ನೀನು? ಗಬ ಗಬ ಅಣ್ಣ, ಪ್ಲೀಸ್ ಒಂದೇ ಒಂದು ಸಮೋಸ ಕೊಟ್ಬಿಡೋಣ. ಕಾಸು ಆಮೇಲೆ ಕೊಡ್ತೀನಣ್ಣ. ಅಲ್ಲಲ್ಲೇ ಮೂರನೇ ಕಾಣಿಸ್ತಿಲ್ಲ. ಯಾಕೆ ಹಂಗ ಮುಖ ಮುಚ್ಕೊಂಡವನೆ? ಮತ್ತೇನ್ ಹೇಳ್ತಾನ ಅಂತ ಗೊತ್ತಾಗಲ್ಲ. ಬಟ್ಲು, ಆ ಮೋಟು ಸಮೋಸ ತಿನ್ನಕ್ಕಾಗಲ್ಲ. ಯಾಕೇಳಿ ಅವ್ನು ಕಟ್ಕೊಂಡಿರೋ ಪಟ್ಟಿನ ಬಿಚ್ಚಕ್ಕಾಗಲ್ಲ. ಈಗ ಅವನಿಗೆ ಎಷ್ಟು ಸಮೋಸ ತಿಂತಾನೋ ತಿನ್ನಕ್ ಹೇಳ್ಬಿಡು. ತಿನ್ನಕ್ಕೆ ಆಗಲ್ವಲ್ಲ. ಇದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ ಕಣ.
ಅದೆಷ್ಟು ತಿಂತಾನು ತಿನ್ಲಿ ನೋಡೋಣ, ಚಾಲೆಂಜ್ ಮಾಡ್ಬಿಡು ಇವಾಗ. ನೀನೇ ಗೆಲ್ಲೋದು. ನೀನು ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ ಪತ್ಲು. ನಾನು ಆ ಕೆಲಸ ಮಾಡೇ ಮಾಡ್ತೀನಿ. ಮೋಟ್ರುಗೆ ನನ್ನ ಬುದ್ಧಿಶಕ್ತಿ ಬಗ್ಗೆ ತಿಳಿಸ್ತೀನಿ. ಇವರು ಮೋಟ್ರು ಬಾಬಾ ಅಂತ ಮೌನ ವೃತ್ತದಲ್ಲಿ ಇದ್ದಾರೆ. ಅವ್ರಿಗೆ ಸಮೋಸ ತಿನ್ನಿಸ್ಲಿಲ್ಲ ಅಂದ್ರೆ ಪಾಪ ಮಾಡ್ಕೊಂಡ್ಬಿಡ್ತಾರೆ. ಅವ್ರು ತಿಂದಿದ್ ಸಮೋಸಾಗೆ ಕಾಸು ತಗೋಬಾರ್ದಂತೆ. ಹಂಗೇನಾದ್ರು ತಗೊಂಡ್ರೆ ಪಲ್ಲಿಯಾಗಿ ಉಟ್ಬಿಡ್ತಾರಂತೆ. ಇಲ್ಲ ನಂಗೆ ಹೇಳಣ್ಣ, ಇವ್ನು ಬರೀ ಸುಳ್ಳು ಹೇಳ್ತಾ ಇದ್ದಾನೆ ಪತ್ಲು. ನೋಡು ನೋಡು, ಸ್ವಾಮೀಜಿಗಳು ನಿನಗೆ ಶಾಪ ಆಗ್ತಾವ್ರೆ. ಸಮೋಸ ಕೊಟ್ಬಿಡ ಅವ್ರಿಗೆ. ಬೇಕಾದ್ರೆ ನನ್ನ ಲೆಕ್ಕದಲ್ಲಿ ಬರ್ಕೊಳಪ್ಪ ನೀನು, ನಾನು ಕೊಡ್ತೀನಿ. ಸ್ವಾಮೀಜಿಗಳು ಉಪವಾಸ ಇರೋದು ನನಗೆ ಇಷ್ಟ ಇಲ್ಲ, ದಯವಿಟ್ಟು ಕೊಟ್ಬಿಡಪ್ಪ. ಅಯ್ಯಯ್ಯೋ ಬೇಡಪ್ಪ, ಶಾಪ ಮಾತ್ರ ಕೊಡ್ಬೇಡ ನಂಗ. ಮೌನೇಶ್ವರ ಬಾಬಾ ಮೋಟು ಬಾಬಾಗಿ ಸನ್ಯಾಸ ಪಡ್ದ ಅಂತಂದ್ರ ಇವ್ರಿಗೆ ಮರ್ಯಾದೆ ಕೊಡೋದು ನಮ್ ಧರ್ಮ ಅಲ್ಲನ, ನಮಗೂ ಪುಣ್ಯ ಸಿಗ್ತದ. ಅಯ್ಯೋ, ನನ್ ಮುಖನ ಪೂರ್ತಿಯಾಗಿ ಓಪನ್ ಮಾಡಕ್ಕೆ ಆಗ್ತಾ ಇಲ್ಲ. ಈ ದಾಡಿ ಮೀಸೆಯಿಂದ ಓಪನ್ ಆಗ್ತಿಲ್ಲಣ್ಣ ಚಾದಣ್ಣ. ಏನಾಗ್ತಿದ್ರಿ ಬಾಬಾ, ಸಮೋಸ ತಿನ್ನಕ್ ಆಗಲಿನ? ಇಷ್ಟೊಂದು ಸಮೋಸ, ಅದು ಫ್ರೀ ಆಗಿ, ಆದ್ರೆ ನಾನು ಒಂದನ್ನು ತಿನ್ನಕ್ ಆಗ್ತಾ ಇಲ್ಲ. ನಾನು ಆ ಡಾಕ್ಟರ್ ಅಣ್ಣನ ಸುಮ್ನೆ ಬಿಡಲ್ಲ ಇವತ್ತು. ಫೋಟೋ ಸಮೋಸ ತಿನ್ನೋ, ಪ್ಲೀಸ್ ತಿನ್ನಪ್ಪ. ಯಾಕೆ ಬಾಬಾ ನನ್ ಸಮೋಸ ಚಲೋ ಇಲ್ಲನ? ಓ ಭಗವಂತ, ಇದನ್ನ ನೋಡಕ್ಕೆ ನಾನು ಇನ್ನು ಯಾಕಪ್ಪ ಬರ್ತಿದ್ಯಾ? ಈಗ ಮನೆಗೆ ಹೋಗಿ ಬಟ್ಟೆ ಎಲ್ಲ ಒಗ್ದಿಡಪ್ಪ, ಕಸ ಕೊಡ್ಸಿರು. ಅಷ್ಟೊಂದು ನಾನು ಡಾಕ್ಟರ್ ಮುನ್ಸ್ವಾಮಿನ ಕರ್ಕೊಂಡ್ ಬಂದ್ಬಿಡ್ತೀನಿ. ಸ್ವಾಮೀಜಿಗಳೇ, ನನಗೆ ಆಶೀರ್ವಾದ ಮಾಡಿ. ನಾನು ತುಂಬ ಕಷ್ಟದಲ್ಲಿದ್ದೀನಿ, ಪರಿಹಾರ ಮಾಡಿ. ಅಯ್ಯೋ, ನನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಿಲ್ಲ. ನಿನ್ನ ಸಮಸ್ಯೆಗಳನ್ನ ಹೇಗೆ ದೂರ ಮಾಡ್ರಿ? ಬಾಬಾ ನನ್ನೆಲ್ಲಾ ಕಷ್ಟಗಳನ್ನ ನಿವಾರಿಸಿ ಬಾಬಾ, ಪ್ಲೀಸ್ ಬಾಬಾ. ನನ್ನ ಕಷ್ಟಗಳನ್ನು ನೋಡಿದ್ರೆ ನನ್ನ ಕೈಲಿ ಆಗ್ತಾ ಇಲ್ಲ. ನಿನ್ನ ಕಷ್ಟಗಳು ನೋಡಿ ನಾನು ಹೇಗೆ ಮಾಡ್ರಿ? ಇಲ್ಲ ಇಲ್ಲ, ನಾನು ಸಾಧು ಅಲ್ಲ. ನಾನು ಭಾಳ ದುಃಖದಲ್ಲಿದ್ದೇನೆ. ನಾನು ಯಾರ ಕಷ್ಟ ದೂರ ಮಾಡೋಕ್ಕಾಗಲ್ಲ. ಸಾರಿ. ಸ್ವಾಮೀಜಿಗಳು ಏನ್ ಹೇಳ್ತಿದಾರೆ ಗೊತ್ತಾಗ್ತಿಲ್ವಲ್ಲ. ಅವರು ಮೌನಿ ಬಾಬಾ ಅಂತ ಯಾವಾಗೂ ಮೌನದಲ್ಲೇ ಇರ್ತಾರೆ. ಅವ್ರು ಹೇಳ್ತಿದಾರೆ ಫ್ರೀ ಆಗಿ ಯಾರಿಗೂ ಆಶೀರ್ವಾದ ಮಾಡಲ್ವಂತೆ. ಅಲ್ಲ ಕಣ್ರಪ್ಪ, ಹೋಟ್ಲಿಗೆ ಹೋಗ್ಬಿಟ್ಟು ಬೈಟ್ ಕಾಫಿ ಕೇಳಿದ್ರು ಫ್ರೀ ಆಗಿ ಕೊಡಕ್ಕಿಲ್ಲ ಅಂತದ್ರಲ್ಲಿ ಇವರು ನಿನಗೆ ಫ್ರೀ ಆಗಿ ಆಶೀರ್ವಾದ ಮಾಡ್ತಾರ? ಕಾಸು ಕೊಟ್ಬಿಟ್ಟು ಆಶೀರ್ವಾದ ತಗೊಳ್ಳಿ. ಈಗ ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಅವ್ರ ಅಕೌಂಟ್ ನಂಬರ್ ಕೊಡ್ತೀನಿ, ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬಿಡಿ. ಏನಿ ಸ್ವಾಮೀಜಿಗಳು ನಮ್ಮನ್ನ ಕಳ್ಳರು ಮುಟ್ಟಾಡ್ರು ಅಂತ ಬೈತಿದಾರ? ಅದೇ ಅದೇ ಇದು ಡೊಂಗಿ ಬಾಬಾ. ನಮ್ಗೆ ಅನಿಸ್ತದೆ ಆಶೀರ್ವಾದ ಮಾಡಕ್ಕೆ ದುಡ್ಡು ಕೇಳ್ತಾ ಇದ್ದಾನಲ್ಲ ಅಂದ್ರೆ ಇವನೆಲ್ಲೋ ಡೊಂಗಿ ಇರ್ಬೇಕು, ಹಿಡ್ಕೊಂಡು ಚೆನ್ನಾಗಿ ಹೊಡ್ಕೊಳ್ಬೇಕು ಇವನ್ಗೆ. ಹಾಕು ಹಾಕು, ತಲೆ ಮೇಲೆ ಹಾಕು, ಹಚ್ಚಿ ಹೀಗೋ. ಬುಡ್ಸಮಣ, ಎಂತ ಕೆಲಸ ಮಾಡ್ಬಿಟ್ಟಣ ನೀನು. ನೋಡು ನನ್ನ ದಾಡಿ ಹೆಂಗಿದೆ ನೋಡು, ನನ್ನ ಕೂದಲು ನೋಡು. ಮೋಟು, ನನ್ನ ಗೆಳೆಯ, ನನ್ನ ಜೀವದ ಗೆಳೆಯ, ಏನಪ್ಪ ಆಯ್ತು? ನೀನ್ ಮಾತಾಡ್ತಿರೋದು ನನಗೇನು ಅರ್ಥ ಆಗ್ತಿಲ್ವಲ್ಲ? ಮೋಟು ಹೇಳ್ತಿದ್ದಾನೆ, ನೀವು ಕೊಟ್ಟಿದ್ದ ಫಾರ್ಮಿಂದ ಕೂದಲುಗಳು ದೊಡ್ಡದಾಗಿ ಬೆಳೆದಿವೆ. ನಾನೀಗ ಸನ್ಯಾಸ ತಗೊಂಡು ಹಿಮಾಲಯಕ್ಕೆ ತಪಸ್ಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾನೆ. ವಾ ವಾ ಮೋಟು, ಎಂತ ನಿರ್ಧಾರ ತಗೊಂಡಿದ್ಯಪ್ಪ, ಒಳ್ಳೇದಾಗ್ಲಿ, ಔಟ್ ಬಾ. ನಾನು ಸನ್ಯಾಸ ಹಾಕೋದಕ್ಕೆ ಇಷ್ಟ ಇಲ್ಲ. ಇದನ್ನ ಏನಾದ್ರು ಮಾಡಿ ಕಿತ್ತಾಕ್ಬಿಡೋದು ನೋಡೋಣ. ನನ್ನ ಕಷ್ಟನ ಪಾರ್ ಮಾಡಪ್ಪ ಪ್ಲೀಸ್. ಯಾಕಪ್ಪ ಮೋಟು ಅಳ್ತಾ ಇದ್ದಾನೆ? ಇವನ್ಗೆ ನಿಮ್ನೆಲ್ಲ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ. ಆದ್ರೆ ಸನ್ಯಾಸ ತಗೊಂಡಿದ್ದಾನಲ್ಲ, ಹಿಮಾಲಯಕ್ಕೆ ಹೋಗಿ ಒಂದ್ 4-5 ವರ್ಷ ತಪಸ್ ಮಾಡಿ ಬರ್ಲೇಬೇಕು. ನೀನೇನು ಯೋಚನೆ ಮಾಡ್ಬೇಡಪ್ಪ ಮೋಟು ಸ್ವಾಮಿ, ನಾವು ಅವಾಗ ಬಂತು ನಿನ್ನ ನೋಡ್ಕೊಂಡ್ ಬರ್ತಾ ಇರ್ತೀವಿ. ಬಾಯ್ ಬಾಯ್, ಸಿ ಯು, ಒಳ್ಳೇದಾಗ್ಲಿ. ಅಯ್ಯೋ
ನಾನು ಸನ್ಯಾಸಿ ಆಗ್ತಾ ಇಲ್ಲ. ಈ ಪತ್ಲನೇ ನೀನ್ ಸನ್ಯಾಸಿ ಆಗುವಂತ ತುಂಬಾ ಫೋರ್ಸ್ ಮಾಡ್ತಾ ನನಗೆ ಗೊತ್ತಾಯ್ತಪ್ಪ. ಈ ಫೋಮು ನಿನ್ ಮಕ್ಕಕ್ಕೆ ಅಂಟ್ಕೊಂಡ್ಬಿಟ್ಟಿದೆ, ಅದನ್ನ ತೆಗಿಬೇಕು ಅಂತಿದ್ಯಲ್ವಾ? ಥ್ಯಾಂಕ್ ಯು ದೊಡ್ಡಣ್ಣ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಶೇವಿಂಗ್ ಕ್ರೀಮು ನಂಗೆ ಸಖತ್ ಕಾಟ ಕೊಟ್ಬಿಡ್ತು. ತಗ ನೀನೆ. ಅಯ್ಯೋ, ಏನಾಗ್ತಿದೆ ಇಲ್ಲೇನಾಗ್ತಿದೆ? ಮೋಟು, ಏನಪ್ಪ ನೀನು ಫುಲ್ ಫಾರ್ಮ್ ನ ನೀರ್ಗೆ ಹಾಕ್ಬಿಟ್ಟಲ್ಲಪ್ಪ. ನೋಡು, ಅದಕ್ಕೆ ಅವನು ಪತ್ಲು ಕಲ್ಲಾಗ್ಬಿಟ್ಟಿದ್ದಾನೆ. ಪತ್ಲನಿಗೆ ನಾನ್ ಸರಿ ಮಾಡ್ತೀನಿ, ನೋಡ್ತಾ ಇರೋ. ಬೇಡ, ನಾನು ನಿನಗೆ ಮೊದ್ಲೇ ಹೇಳದೆ ಒಳ್ಳೆ ಯೋಚನೆ ಮಾಡು ಅಂತ. ಆಗಿದ್ದಕ್ಕೆ ಯೋಚನೆ ಮಾಡೇನೋ ಪ್ರಯತ್ನ ಇಲ್ಲ. ಮೊದ್ಲು ಇಲ್ಲಿ ಓಡು. Watch India's largest kids library only on Jio Hotstar. Download the app now.